ಶಿವಮೊಗ್ಗದಲ್ಲಿ ಮಧ್ಯರಾತ್ರಿ ಭರ್ಜರಿ ಮಳೆಯಾಗಿದೆ. ಇದರಿಂದಾಗಿ ಶರಾವತಿ ನಗರ ಬಡಾವಣೆಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಮಳೆಯ ಅಬ್ಬರಕ್ಕೆ ತುಂಗಾ ಕಾಲುವೆಯ ನೀರು ಉಕ್ಕಿ ಹರಿದಿದೆ. ಮನೆಯೊಳಕ್ಕೆ ಕಾಲುವೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದಂತಹ ಸಾಮಗ್ರಿಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿವೆ, ಹಾನಿಯಾಗಿವೆ. ಹಾಗಾಗಿ ಮನೆಯವರು ಕಣ್ಣೀರಿಡುತ್ತಿದ್ದಾರೆ. ಬೇಜಾರಾಗ್ಬಿಟ್ಟೈತಿ. ಗಳಕ್ಕೆ ಹೋಗ್ತಾ ಇಲ್ಲ, ಇದು ಮಾಡಕ್ಕೆ ಹೋಗ್ತಾ ಇಲ್ಲ. ಈ ತರ ಆಗಿದೆ ಪರಿಸ್ಥಿತಿ. ನಮ್ಗೆ ಏನ್ ಮಾಡ್ಬೇಕಂತ ಎಲ್ಲ ಜೀವ ಏನೋ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಶಿವಮೊಗ್ಗದಲ್ಲಿ ನಿನ್ನೆ ತಡರಾತ್ರಿ ಧಾರಾಕಾರ ಮಳೆ ಸುರಿತು. ಆ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಈಗ ನಾವು ಶರಾವತಿ ನಗರದಿಂದ 7ನೇ ಕ್ರಾಸಲ್ಲಿ ಇದ್ದೇವೆ. ನೋಡ್ಬೋದು ಎಷ್ಟೊಂದು ಅವಾಂತರ ಮಾಡಿದೆ ಅಂತೇಳಿ. ಪಕ್ಕದಲ್ಲೇ ತುಂಗಾ ಕಾಲುವೆ ಇದೆ ಮತ್ತು ಜೊತೆಗೆ ರಾಜ್ ಕಾಲುವೆ ಇದೆ. ಅನೇಕ ವರ್ಷಗಳಿಂದ ಈ ರಾಜ್ ಕಾಲುವೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಇಲ್ಲಿರುವಂಥ ಜನರು ಸಾಕಷ್ಟು ಪರದಾಡಿದ್ದಾರೆ. ಈ ಯಾವಾಗ ಮಳೆ ಆಗುತ್ತೆ ಆ ಮಳೆಗಾಲದಲ್ಲಿ ಕೂಡ ಸಾಕಷ್ಟು ಪರದಾಡ್ತಾರೆ. ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ಈಗ ಶರಾವತಿ 7ನೇ ಕ್ರಾಸಲ್ಲಿ ವಾತಾವರಣ ನೋಡ್ಬೋದು ಹೇಗಿದೆ ಅಂತೇಳಿ. ಇಲ್ಲಿ ಮನೆ ಒಳಗಡೆ ನೀರು ನುಗ್ಗಿದೆ. ತಡರಾತ್ರಿಯಿಂದ ಇಲ್ಲಿರುವಂಥ ಕುಟುಂಬ ಎಷ್ಟೊಂದು ನರಕ ಯಾತನೆ ಅನುಭವಿಸಿದೆ. ಇಡೀ ಮನೆಯಿರುವಂಥ ಎಲ್ಲ ವಸ್ತುಗಳು ನೀರು ಪಾಲಾಗಿದ್ದಾವೆ. ಎಷ್ಟು ಗಂಟೆಗೆ ಮಳೆ ಬಂತು, ಏನೆಲ್ಲ ಸಮಸ್ಯೆ ಆಗಿದೆ? 12 ಗಂಟೆ ಆಗಿದೆ ಸರ್. ಮಳೆ ಬಂದಾಗ ನಾವೆಲ್ಲ ಮಲಗಿದ್ವಿ. ಮಲ್ಕೊಂಡ ತಕ್ಷಣ ನಾವೆಲ್ಲ ಒಂಚೂರು ಮೇಲೆ ಮಲಗಿದ್ವಿ. ನಮ್ಗೆ ಗೊತ್ತಾಗಲಿಲ್ಲ, ನಿದ್ದೆಗಣ್ಣಲ್ಲಿದ್ವಿ. ನಮ್ಮ ಮನೆಯವ್ರು ಕೆಳಗಡೆ ಮಲಗಿದ್ರು. ಅವ್ರಿಗೆ ನೀರು ಪಕ್ಕದಲ್ಲಿ ಬಂದ ತಕ್ಷಣ ಬಾಗಿಲು ತೆಗೆದುಬಿಟ್ರು. ಬಾಗಿಲು ತೆಗೆದ ತಕ್ಷಣ ಹಂಗೆ ನುಗ್ಬಿಟ್ಟು ನೀರು ನುಗ್ಗಿದ ತಕ್ಷಣ ನಾವು ಏನು ತಗೊಳೋಣ ಏನು ಎತ್ಕೊಳ್ಳೋಣ ಅಂತ ಗಾಬರಿಯಲ್ಲಿದ್ವಿ. ತುಂಬ್ತಾ ಸೊಂಟದ ಮೇಲೇ ಬಂದುಬಿಡ್ತು ನೀರು. ಯಾರೋ ಇಲ್ಲಿ ಹೊರಗಡೆ ನಿಂತವ್ರು ಮೇಲ್ಗಡೆನೋ ಯಾರೋ ಇದ್ದು ಕರೆಂಟ್ ಹೊಡಿಯತ್ತೆ, ಹೊರಗೆ ಬರ್ರಿ ಅಂತಂದರು. ಹುಡುಗರ್ದು ಪಡಗರ್ದು ಎಲ್ಲ ಏನೇನಿಲ್ಲ, ಎಲ್ಲ ಹಾಳಾಗಿದೆ ಸರ್. ತುಂಬ ಕಷ್ಟ ಆಗಿದೆ ನನಗೆ. ಏನಂದ್ರೆ ಈಗ ಒಂದು ವಸ್ತು ತೊಗೋಬೇಕು ಅಂತಂದ್ರು ಅದಕ್ಕೆ ಕಷ್ಟಪಟ್ಟು ದುಡಿಬೇಕು. ನಾನು ಏನು ಬಡವಿ, ನನ್ನ ಹತ್ರ ಏನೂ ಇಲ್ಲ ಹೇಳ್ಕೊಳಕ್ಕೆ ಮಾಡ್ಕೊಳಕ್ಕೆ. ಹಂಗಾಗಿದೆ ಸ್ವಾಮಿ ನಮಗೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರ ಮಗಳಿದ್ದಾಳೆ. ಅಮ್ಮ, ಏನೇನಾಯಿತು ರಾತ್ರಿ, ಏನೇ ಪರದಾಡಿದ್ರಿ ಅಂತ? ಮನೇಲಿ ಸುಮಾರು ಐಟಮ್ ಎಲ್ಲ ಸಾಮಾನೆಲ್ಲ ಹಾಳಾಗೋಗಿದೆ. ದಿನಸಿ ಐಟಮು ಏನೇನೂ ಇಲ್ಲ. ಅಡುಗೆ ಮನೆ ಅಂತೂ ನೋಡೋಕ್ಕಾಗ್ತಾ ಇಲ್ಲ. ಸಿಲಿಂಡ್ರ್ ಎಲ್ಲ ಫುಲ್ ತುಂಬಿಸಿದ್ವಿ, ಅದರಲ್ಲೆಲ್ಲ ನೀರು ಹೋಗ್ಬಿಟ್ಟಿದೆ. ನಮಗೆ ಏನೇನು ಇವಾಗ ಏನು ಯೂಸೇ ಇಲ್ದಂಗೆ ಆಗಿಬಿಟ್ಟಿದೆ. ಯಾವುದೂ ಯೂಸೇ ಇಲ್ದಂಗೆ ಆಗಿಬಿಟ್ಟಿದೆ. ಮನೆಯಲ್ಲಿರುವಂಥ ಎಲ್ಲ ಪಾತ್ರೆ ಪಗಡೆ ದಿನಸಿ ವಸ್ತು ಎಲ್ಲ ನೀರು ಪಾಲಾಗಿದೆ. ಹಾಗೆ ಅವರು ಇಡೀ ಕುಟುಂಬ ಈಗ ಕಣ್ಣೀರಲ್ಲೇ ಕೈ ತೊಳೆಂತಾಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.